ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 30 ದಿನಗಳಲ್ಲಿ ಡಿಸಿಪ್ಲಿನ್ ಕಲಿಯುವುದು ಹೇಗೆ? ಇವತ್ತು ದಿನ 7. ಅಂದರೆ ಇವತ್ತಿನ ಸಬ್ಜೆಕ್ಟ್ ಬಂದು ಕನ್ಸಿಸ್ಟೆನ್ಸಿ. ಇಲ್ಲ ಅಂದರೆ ಟ್ಯಾಲೆಂಟ್ ಕೂಡ ಇದರ ಮುಂದೆ ಸೋಲುತ್ತದೆ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಇನ್ನು ಮೋಟಿವೇಶನ್ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಅಂದರೆ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಟ್ಯಾಲೆಂಟ್ ಇದ್ದರೆ ಮೋಟಿವೇಶನ್ ಯಾವ ಲೆಕ್ಕಕ್ಕೂ ಇಲ್ಲ. ಟ್ಯಾಲೆಂಟ್ ಪ್ಲಸ್ ಡಿಸಿಪ್ಲಿನ್ ಪ್ಲಸ್ ಕನ್ಸಿಸ್ಟೆನ್ಸಿ ಇದ್ದರೆ ನಿಮ್ಮ ಲೈಫ್ನಲ್ಲಿ ನೀವು ಸೋಲುವುದಕ್ಕೆ ಬಿಡುವುದಿಲ್ಲ. ಸಕ್ಸಸ್ಫುಲ್ ಆದರೆ ಒಂದು ಯೋಚನೆ ಮಾಡಿ, ಏನಂತಂದ್ರೆ ಎಲ್ಲ ಸಕ್ಸಸ್ಫುಲ್ ಜನರಲ್ಲಿ ಕಾಮನ್ ಆಗಿ ಕಾಣಿಸೋದು ಏನಂದ್ರೆ ಕನ್ಸಿಸ್ಟೆನ್ಸಿ. ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನೀವು ಮತ್ತೆ ಸ್ಟ್ರಾಂಗ್ ಸ್ಟಾರ್ಟ್ ಮಾಡಿ ವೀಕ್ ಫಿನಿಶ್ ಮಾಡ್ತೀರಾ ಅಂತ. ಕನ್ಸಿಸ್ಟೆನ್ಸಿ ಇದ್ರೆ ಲೈಫ್ನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಮತ್ತೆ ಟ್ಯಾಲೆಂಟ್ ಈ ಮೂರು ಇದ್ದರೆ ನೀವು ಈಗ ಇರುವ ಪರಿಸ್ಥಿತಿಯಿಂದ ನೀವು ಯಾವ ಪರಿಸ್ಥಿತಿಗೆ ತಲುಪಬಹುದು ಎಂದರೆ ನೀವು ಕೂಡ ಊಹೆ ಮಾಡಿರುವುದಿಲ್ಲ. ಆ ರೀತಿ ನೀವು ಮುಂದೆ ಬೆಳೆಯುತ್ತೀರಾ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ಅಂದರೆ ಇವತ್ತಿನ ಡೇ 7 ಇನ್ನರ್ ಫೀಲಿಂಗ್ ಏನಂದ್ರೆ, ಇವತ್ತು ನೀವು ವಿನ್ನರ್, ಆದರೆ ಲೂಸರ್ಗೆ ಇರುವ ಡಿಫರೆನ್ಸ್ ಏನಂತ ತಿಳ್ಕೊಳ್ಳೋಣ. ಇನ್ನು ಪ್ರಾಬ್ಲಮ್ ಕ್ಲಿಯರ್ ಎಕ್ಸ್ಪ್ಲೇಷನ್ ಏನಂದ್ರೆ, ಜನ ಏನ್ ಮಾಡ್ತಾರೆ ಗೊತ್ತಾ, ಡೇ 1 ಫುಲ್ ಜೋಶಾಗಿ ಕೆಲಸ ಶುರು ಮಾಡ್ತಾರೆ. ಇನ್ನು ಡೇ 2 ಅಂದ್ರೆ ಡೇ 1ಗಿಂತ ಬೆಟರ್ ಆಗಿ ಮಾಡುವುದಿಲ್ಲ. ಡೇ 2ಗೆ ಏನ್ ಡಿಫ್ರೆನ್ಸ್ ಇರ್ತೈತೆ ಅಂದ್ರೆ, ಬಿಡು ಓಕೆ ಅನ್ನೋ ಲೆವೆಲ್ಗೆ ಇರ್ತಾರೆ. ಇನ್ನು ಡೇ 3 ಡೇ 1 ಡೇ 2ಗೆ ಕಂಪೇರ್ ಮಾಡಿದ್ರೆ ಡೇ 3 ಅವರಿಗೆ ಕಷ್ಟ ಆಗ್ಬಿಡುತ್ತೆ. ಇನ್ನು ಡೇ 4 ಇನ್ನು ಡೇ 1 ಫುಲ್ ಜೋಶಾಗಿರ್ತಾರೆ, ಡೇ 2 ಓಕೆ ಅಂತಾರೆ, ಡೇ 3 ಕಷ್ಟ ಆಗುತ್ತೆ ಅವ್ರಿಗೆ. ಇನ್ನು ಡೇ 4 ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಅವರು ಲೇಜಿ ಅಲ್ಲ, ಆದರೆ ಅವರು ಸ್ಟುಪಿಡ್ ಕೂಡ ಅಲ್ಲ, ಆದರೆ ಅವರ ಹತ್ರ ಇಲ್ಲದೆ ಇರೋದು ಏನಂದ್ರೆ ಕನ್ಸಿಸ್ಟೆನ್ಸಿ ಅಂಡರ್ಸ್ಟ್ಯಾಂಡ್ ಮಾಡೋದು. ಅದರ ಲೈಫ್ನ ಎಕ್ಸಾಂಪಲ್ ಏನಂತ ಅಂದ್ರೆ, ಒಬ್ಬ ಹುಡುಗ ಜಿಮ್ಗೆ ಹೋಗ್ತಾನೆ, ಸಂಡೇ 2 ಅವರ್ ವರ್ಕೌಟ್ ಮಾಡ್ತಾನೆ, ಮಂಡೇ ಟು ಸ್ಯಾಟರ್ಡೆ ಮಾಡಲ್ಲ. ಇದೇ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋಕೆ ಕಾರಣ. ಅವನು ಜಿಮ್ ಒಂದೇ ದಿವಸ ಮಾಡ್ತಾನೆ, ನೆಕ್ಸ್ಟ್ ಸೋಮವಾರದಿಂದ ಶನಿವಾರದವರೆಗೂ ಅವನು ಜಿಮ್ ಮಾಡಲ್ಲ. ಈ ಕನ್ಸಿಸ್ಟೆನ್ಸಿ ಇದ್ದಿದ್ರೆ ಅವನು ಒಂದ್ ರೇಂಜ್ಗೆ ಇತ್ತಿದ್ದ. ಇವತ್ತು ಸ್ಟಾರ್ಟ್ ಮಾಡಿದವನು ಇನ್ನೊಂದು ವಾರ ಬಿಟ್ಕೊಂಡು ಒಂದ್ ಸ್ವಲ್ಪ ಗ್ರೋ ಅಪ್ ಆಗ್ತಿದ್ದ. ಅವನಿಗೆ ಕೊರತೆ ಎದ್ದು ಕಾಣಿಸ್ತಿರೋದು ಕನ್ಸಿಸ್ಟೆನ್ಸಿ. ಅದಕ್ಕೆ ಲೈಫ್ನಲ್ಲಿ ಏನಾದ್ರೂ ಮಾಡ್ಬೇಕಂದ್ರೆ, ಏನಾದ್ರೂ ಸುವಚ್ಚಿತವಾಗ ಇದ್ದಿದ್ದ ಕನ್ಸಿಸ್ಟೆನ್ಸಿ ಅದನ್ನೇ ಮುಂದೆ ಸಾಗಿಸ್ಕೊಂಡು ಹೋಗೋದೇ ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿ ಹೇಗೆ ಮಾಡುತ್ತೆ ಅನ್ನೋದು 2 ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಸ್ಟೂಡೆಂಟ್ ಒಬ್ಬ ಎಕ್ಸಾಮ್ಗೆ 10 ಅವರ್ ಓದ್ತಾನೆ, ಆದ್ರೆ 30 ನಿಮಿಷ ಓದುವ ಸ್ಟೂಡೆಂಟ್ ಬೆಳಿತಾನೆ. ಏಕೆಂದ್ರೆ ಇಲ್ಲಿ ಒನ್ ಡೇ ಫುಲ್ ಕೋರ್ಸ್ ಅಲ್ಲ, ಆದರೆ ದಿನ 20 ನಿಮಿಷ ಓದುವ ಹುಡುಗನ ಪ್ರಾಕ್ಟೀಸ್ ಇದೆಯಲ್ಲ, ಅದು ಅವನ ಜೀವನಕ್ಕೆ ಅತ್ಯಮೂಲ್ಯವಾದ 20 ನಿಮಿಷ ಅವನು ಓದುವ ಕಡೆ ಗಮನ ಕೊಡ್ತಾನೆ. ಅದೇ ಬ್ರೈನ್ ಕನ್ಸಿಸ್ಟೆನ್ಸಿ ಇಷ್ಟಪಡುತ್ತದೆ. ಆದರೆ ಎಲ್ಲರೂ ಶಾಕ್ ಅಲ್ಲ. ಇಲ್ಲಿ ಬ್ರೈನ್ ಕನ್ಸಿಸ್ಟೆನ್ಸಿ ಡೈಲಿ 20 ನಿಮಿಷ ಓದೋದು ಅವನಿಗೆ ರೂಢಿ ಆಗೋಗಿದೆ. 20 ನಿಮಿಷ ಓದೋದ್ರಿಂದ ಅವನು ಹೆಂಗೆ ಅಂದ್ರೆ, ಅವನು ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದಾನೆ, ಅವನಿಗೆ ಏನಾದ್ರೂ ಬರುತ್ತದೆ ಲೈಫ್ನಿಂದ ಅಂತ ಅವನು ಏನೋ ಒಂದು ಮಾಡ್ತಾನೆ. ಆದ್ದರಿಂದ ಅವನು 20 ನಿಮಿಷ ಓದ್ತಾನೆ. ಆದರೆ ಇನ್ನೊಬ್ಬ ಏನ್ ಮಾಡ್ತಾನೆ, ಎಕ್ಸಾಮ್ ಹಿಂದಿನ ದಿವಸ 10 ಅವರ್ ಓದಿದ್ರೆ ಅದು ಕನ್ಸಿಸ್ಟೆನ್ಸಿ ಅಲ್ಲ. ಇದೇ ಎಕ್ಸಾಂಪಲ್. ಸರಿಯಾಗಿ ಕೇಳಿಸ್ಕೊಳ್ಳಿ.
ಕನ್ಸಿಸ್ಟೆಂಟಿ ಅಂದ್ರೆ ಪರ್ಫೆಕ್ಟ್ ರೂಟೀನ್ ಅಲ್ಲ. ಮೂಡ್ ಇಲ್ಲದ ದಿನವೂ ಸ್ಮಾಲ್ ಆಕ್ಷನ್ ಮಾಡೋದು. ನನಗೆ ಓದಲು ಇಷ್ಟ ಇಲ್ಲ ಅಂತ ಬಿಟ್ಬಿಟ್ರೆ ಆಗುತ್ತಾ? ಅದನ್ನ ನಮಗೆ ಮೂಡ್ ಇಲ್ಲದ ದಿನವೂ ಕೂಡ ಸ್ವಲ್ಪ ಆದ್ರೆ ಹೇಳಿದ್ನಲ್ಲ 20 ನಿಮಿಷ ಓದುವುದು, ಅದನ್ನೇ ಕನ್ಸಿಸ್ಟೆಂಟಿ ಅನ್ನೋದು. ಇನ್ನು ಇವತ್ತಿನ 7ನೇ ದಿನದ ಮಾಸ್ಟರ್ ಟಾಸ್ಕ್ ಏನಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಡೇ 1 ಅಂದ್ರೆ ಸ್ಟೆಪ್ 1 ಏನಂತಂದ್ರೆ 1 ಹ್ಯಾಬಿಟ್ ಓನ್ಲಿ. ಇವತ್ತು ಒಂದೇ ಹ್ಯಾಬಿಟ್ ಪಿಕ್ ಮಾಡಿ. ಅಂದ್ರೆ ಜಿಮ್ ಪ್ಲಸ್ ಸ್ಟಡಿ ಪ್ಲಸ್ ರೀಡಿಂಗ್ ಬೇಡ, ಈ ಮೂರು ಬೇಡ. ಈ ಮೂರರಲ್ಲಿ ಒಂದು ಸ್ಟಡಿ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ರೀಡಿಂಗ್ ಆಗಿರ್ಬೋದು, ಈ ಮೂರರಲ್ಲಿ ಒಂದನ್ನ ಚೂಸ್ ಮಾಡಿ. ಅದೇ ನಿಮಗೆ ಕನ್ಸಿಸ್ಟೆಂಟಿ ತಂದು ಕೊಡುತ್ತದೆ. ಇನ್ನು ಸ್ಟೆಪ್ 2 ಏನಂದ್ರೆ ರೆಡಿಕ್ಯುಲೇಸಿ ಸ್ಮಾಲ್. ನಿಮ್ಮ ಕೋಪವನ್ನು ಅಲ್ಲೇ ಬಿಟ್ಟು ಬಿಡಿ. ಅಂದರೆ ಸ್ಮಾಲ್ ಟೈಮ್ ಫಿಕ್ಸ್ ಮಾಡಿ. ಚಿಕ್ಕದಾದ ಒಂದು ಟೈಮನ್ನು ಫಿಕ್ಸ್ ಮಾಡಿ. ಆ ಮೂರರಲ್ಲಿ ಒಂದು ಪಿಕ್ ಮಾಡಿದ್ರೆ ಇದರಲ್ಲಿ 10ರಿಂದ 20 ನಿಮಿಷ ಅದರ ಮೇಲೆ ಗಮನ ಹರಿಸಿ. ಅಂದರೆ 20 ನಿಮಿಷ ದಿನ ಮಾಡಿದ್ರೆ ನೀವು ಲೈಫ್ನಲ್ಲಿ ಗ್ರೋ ಅಪ್ ಆಗ್ತೀರಾ, ಟ್ಯಾಲೆಂಟ್ ಕಡೆ ಗಮನ ಹೋಗುತ್ತೆ. ಅಂದರೆ ಡಿಸಿಪ್ಲಿನ್ ತಾನಾಗಿ ಹುಟ್ಟುತ್ತದೆ. ಇನ್ನು ಸ್ಟೆಪ್ 3 ಏನಂದ್ರೆ ಸೇಮ್ ಟೈಮ್ ಡೈಲಿ. ಟೈಮ್ ಚೇಂಜ್ ಮಾಡಬೇಡಿ. ಯಾಕಂದ್ರೆ ಟೈಮ್ ಚೇಂಜ್ ಮಾಡಿಲ್ಲ ಅಂದ್ರೆ ಡಿಸಿಪ್ಲಿನ್ ಬರುತ್ತೆ, ಟ್ಯಾಲೆಂಟ್ ಬರುತ್ತೆ, ಕನ್ಸಿಸ್ಟೆಂಟಿ ಬರುತ್ತೆ. ಇನ್ನು ಬೆಳಗ್ಗೆ 6ರಿಂದ ನೀವು ಸ್ಟಾರ್ಟ್ ಮಾಡಿದಿರಾ ಅಷ್ಟೇ, 6ರಿಂದ 6:30, 6-7 ಅಲ್ಲಿವರೆಗೂ ಕನ್ಸಿಸ್ಟೆಂಟಿ ಡಿಸಿಪ್ಲಿನ್ ಆಗಿ ಮಾಡಿ. ಇನ್ನು 4ನೇ ರೂಲ್ ಏನಂದ್ರೆ 0 ನೋ ಡೇ ರೂಲ್. ಅಂದ್ರೆ ಒಂದು ರೂಲು ಬೇಡ. ಇವತ್ತಿನ ದಿನದಲ್ಲಿ, ಇವತ್ತಿನ ಕೆಟ್ಟ ದಿನ ಆದ್ರೂ 0 ಮಿನಿಟ್ಸ್ ಕೆಟ್ಟದನ್ನು ಯೋಚನೆ ಮಾಡಬೇಡಿ. ಇನ್ನು ಬ್ರೈನ್ ಲಾಜಿಕ್ ಏನಂದ್ರೆ ಬ್ರೈನ್ ಸೇಫ್ಟಿ ಇಷ್ಟಪಡುತ್ತದೆ. ಆದರೆ ಸೇಮ್ ಆಕ್ಷನ್ ಸೇಮ್ ಟೈಮ್ ಇಸ್ ಈಕ್ವಲ್ ಟ್ರಸ್ಟ್. ಅದೇ ಟೈಮ್ನ ನೀವು ಮುಂದುವರ್ಸ್ಕೊಂಡು ಹೋಗಿದ್ದೀರಾ ಅಂದ್ರೆ ನಿಮ್ಮ ಮೇಲೆ ಬ್ರೈನ್ಗೆ ಟ್ರಸ್ಟ್ ಅನ್ನೋದು ಹುಟ್ಟುತ್ತದೆ. ಇನ್ನು ಟ್ರಸ್ಟ್ ಬಿಲ್ಡ್ ಆದ್ಮೇಲೆ ಹ್ಯಾಬಿಟ್ ಆಟೋಮೆಟಿಕ್ ಆಗಿ ಬರುತ್ತದೆ. ಏನಂತಂದ್ರೆ ನಿಮ್ಗೆ ಟೈಮ್ ಮೇಲೆ ಒಲವು ಕೊಟ್ಟಿದ್ದೀರಾ ಅಂದ್ರೆ ಆ ಹ್ಯಾಬಿಟ್ ಆಟೋಮೆಟಿಕ್ ಆಗಿ ನಿಮ್ಮ ಹಿಂದೆ ಬರುತ್ತದೆ. ಅಂದ್ರೆ ಡಿಸಿಪ್ಲಿನ್ ಬಂತು, ನಿಮ್ಮ ಮೇಲೆ ನಿಮ್ಗೆ ಟ್ರಸ್ಟ್ ಹುಟ್ಟಿತು, ಮತ್ತೆ ನಿಮ್ಮ ಮೇಲೆ ನಿಮ್ಗೆ ಟ್ಯಾಲೆಂಟ್ ಬಂತು. ಇನ್ನೊಂದು ಅದ್ರ ಪಾಡಿಗೆ ಅದು ಕನ್ಸಿಸ್ಟೆಂಟಿನೂ ಹುಟ್ಟಿತು. ಇದನ್ನೇ ಹೇಳ್ತಿರೋದು, ಕನ್ಸಿಸ್ಟೆಂಟಿ ಲೈಫ್ನಲ್ಲಿ ತುಂಬಾ ಮುಖ್ಯ. ಕನ್ಸಿಸ್ಟೆಂಟಿ, ಟ್ಯಾಲೆಂಟ್, ಡಿಸಿಪ್ಲಿನ್ ಈ ಮೂರು ನಿಮ್ಮ ಜೀವನಕ್ಕೆ ಅತ್ಯಮೂಲ್ಯವಾದ 3 ರತ್ನಗಳು. ನೀವು ಮುಂದೆ ಸಾಗುವುದಕ್ಕೆ ಅಂತ ಹೇಳ್ತೀನಿ. ಇನ್ನು ನಿಮ್ಮ ಮನಸ್ಸಲ್ಲಿ ಇದೆಲ್ಲ ಮುಗಿದ ನಂತರ ಬರಬೇಕಾಗದ್ದು ಒಂದೇ, ಡೇ 7 ಡನ್ ಐ ವಿಲ್ ಶೋ ಅಪ್ ಅಂತ. ಏನೇಳ್ರಿ, ಡೇ 7 ಡನ್ ಐ ವಿಲ್ ಶೋ ಅಪ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.